ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 197 ಹಾಗೂ 198ನೆಯ ಅಧ್ಯಾಯಗಳಾದ ಪ್ರವರಾನುಕೀರ್ತನ, ಅತ್ರಿವಂಶ ಮತ್ತು ವಿಶ್ವಾಮಿತ್ರ ವಂಶ ವರ್ಣನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಅತ್ರಿ ಮಹರ್ಷಿಯ ವಂಶದಲ್ಲಿ ಹುಟ್ಟಿ ಗೋತ್ರ ಸಂಸ್ಥಾಪಕರೆನಿಸಿದ ಋಷಿಗಳ ಹೆಸರನ್ನು ಹೇಳುವೆನು ಕೇಳು. ಕರ್ದಮಾಯನ, ಶಾರಾಯಣ, ಉದ್ದಾಲಕಿ, ಶೌಣ, ಕರ್ಣಿರಥ, ಶೌಕ್ರತು, ಗೌರಗ್ರೀವ, ಗೌರಜಿನ, ಚೈತ್ರಾಯಣ, ಅರ್ಧಪಣ್ಯ, ವಾಮರಥ್ಯ, ಗೋಪನ, ತಕಿಬಿಂದು, ಕರ್ಣಜಿಹ್ವ, ಹರಪ್ರೀತಿ, ಲೈದ್ರಾಣಿ, ಶಾಕಲಾಯನಿ, ತೈಲಪ, ವೈಲೇಯ, ಅತ್ರಿ, ಗೋಣೀಪತಿ, ಜಲದ, ಭಗಪಾದ, ತಪಸ್ವಿವರ್ಯನಾದ ಸೌಪುಷ್ಟಿ, ಛಂದೋಗೇಯ ಇವರೆಲ್ಲರೂ ಗೋತ್ರಕಾರರು. ಇವರು ತ್ರ್ಯಾರ್ಷೇಯರು. ಶ್ಯಾವಾಶ್ವ, ಅತ್ರಿ ಮತ್ತು ಅರ್ಚನಾನಶರೆಂಬ
ಮೂವರು ಸುಪ್ರಸಿದ್ಧರಾದ ಮಹರ್ಷಿಗಳ ಪರಂಪರೆಗೆ ಸೇರಿದವರು. ಇವರ ಸಂತತಿಯವರು ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಬೆಳೆಸಬಾರದು. ದಾಕ್ಷಿ, ಬಲಿ, ಪರ್ಣವಿ, ಊರ್ಣನಾಭಿ, ಶಿಲಾರ್ಧನಿ, ಬೀಜವಾಪಿ, ಶಿರೀಷ, ಮೌಂಜಕೇಶ, ಗವಿಷ್ಠಿರ, ಭಲಂದನ ಇವರು ತ್ರ್ಯಾರ್ಷೇಯರು. ಅತ್ರಿ, ಗವಿಷ್ಠಿರ ಮತ್ತು ಪೂರ್ವಾತಿಥಿಗಳೆಂಬ ಮೂವರು ಪ್ರವರರ್ಷಿಗಳ ಪರಂಪರೆಗೆ ಸೇರಿದವರು. ಇವರು ಪರಸ್ಪರ ವಿವಾಹ ಸಂಬಂಧವನ್ನು ನಡೆಸಬಾರದು. ಇನ್ನು ಮುಂದೆ ಅತ್ರಿ ಮಹರ್ಷಿಯ ದೌಹಿತ್ರರನ್ನು ಎಂದರೆ ಮಗಳ ಮಕ್ಕಳನ್ನು ಹೇಳುವೆನು ಕೇಳು. ಕಾಲೇಯರು, ಬಾಲೇಯರು, ವಾಮರಥ್ಯರು, ಧಾತ್ರೇಯರು, ಮೈತ್ರೇಯರು ಇವರೆಲ್ಲರೂ ಅತ್ರಿ, ವಾಮರಥ್ಯ ಮತ್ತು ಪೌತ್ರಿಗಳೆಂಬ ಮೂವರು ಮಹರ್ಷಿಗಳ ಪರಂಪರೆಗೆ ಸೇರಿದವರು. ಇವರು ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಬೆಳೆಸಬಾರದು. ಓ ರಾಜ, ಅತ್ರಿ ಮಹರ್ಷಿಯ ವಂಶದಲ್ಲಿ ಹುಟ್ಟಿ ಗೋತ್ರಗಳ ಮೂಲ ಪುರುಷರೆನಿಸಿಕೊಂಡ ಮಹಾನುಭಾವರನ್ನು ನಿನಗೆ ಹೇಳಿದ್ದೇನೆ. ಅವರ ಹೆಸರನ್ನು ಉಚ್ಚರಿಸಿದ ಮಾತ್ರದಿಂದ ಮನುಷ್ಯನು ತನ್ನ ಪಾಪವೆಲ್ಲವನ್ನೂ ಪರಿಹರಿಸಿಕೊಳ್ಳುತ್ತಾನೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರವರಾನುಕೀರ್ತನೆ ಅತ್ರಿವಂಶಾನುಕೀರ್ತನಂ ನಾಮ ಸಪ್ತನವತ್ಯಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥಾಷ್ಟನವತ್ಯಧಿಕಶತತಮೋಧ್ಯಾಯಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಎಲೈ ರಾಜ, ಅತ್ರಿ ಮಹರ್ಷಿಯ ಮತ್ತೊಂದು ವಂಶವನ್ನು ಹೇಳುವೆನು ಕೇಳು. ಸಂಪದ್ಯುಕ್ತನಾದ ಚಂದ್ರನು ಅತ್ರಿಯ ಮಗ. ಅವನು ವಂಶವನ್ನು ಮುಂದಕ್ಕೆ ಬೆಳೆಸಿದವನು. ವಿಶ್ವಾಮಿತ್ರನು ತನ್ನ ತಪಸ್ಸಿನ ಮಹಿಮೆಯಿಂದ ಬ್ರಾಹ್ಮಣ್ಯವನ್ನು ಸಂಪಾದಿಸಿದನು. ಅವನ ವಂಶವನ್ನು ಹೇಳುವೆನು ಕೇಳು. ವಿಶ್ವಾಮಿತ್ರ, ದೇವರಾತ, ವೈಕೃತಿಗಾಲವ, ವರಂಡ, ಶಲಂಕ, ಅಭಯ, ಆಯತಾಯನ, ಶ್ಯಾಮಾಯನ, ಯಾಜ್ಞವಲ್ಕ್ಯ, ಜಾಬಾಲ, ಸೈಂಧವಾಯನ, ಬಾಭ್ರವ್ಯ, ಕರೀಶ, ಸಂಶ್ರುತ್ಯ, ಸಂಶ್ರುತ, ಉಲೂಪ, ಔಪಹಾವ, ಪಯೋಧ, ಜನಪಾದಪ, ಖರವಾಚ, ಹಲಯಮ, ಸಾಧಿತ, ವಾಸ್ತುಕೌಶಿಕ ಇವರೆಲ್ಲರ ಪ್ರವರಗಳು ವಿಶ್ವಾಮಿತ್ರ, ದೇವರಾತ, ಮಹಾಯಶಸ್ವಿಯಾದ ಉದ್ದಾಲ ಈ ಮೂವರು ಮಹರ್ಷಿಗಳ ನಾಮಾಂಕಿತವಾಗಿವೆ. ಇವರು ಪರಸ್ಪರ ವಿವಾಹಾರ್ಹರಲ್ಲ. ದೇವಶ್ರವರು, ಸುಜಾತೇಯರು, ಸೌಮುಖರು, ಕಾರುಕಾಯಣರು, ವೈದೇಹರಾತರು, ಕುಶಿಕರು ಇವರೆಲ್ಲರೂ ತ್ರ್ಯಾರ್ಷೇಯರು. ದೇವಶ್ರವ, ದೇವರಾತ, ವಿಶ್ವಾಮಿತ್ರ ಎಂಬ ಮೂವರು ಮಹರ್ಷಿಗಳ ಪರಂಪರೆಗೆ ಸೇರಿದವರು. ಈ ಋಷಿಗಳೆಲ್ಲರೂ ಪರಸ್ಪರ ವೈವಾಹಿಕ ಸಂಬಂಧವನ್ನು ಮಾಡಬಾರದು. ಓ ರಾಜ, ಧನಂಜಯ, ಕಪರ್ದೇಯ, ಪರಿಕೂಟ, ಪಾಣಿನಿ ಇವರು ತ್ರ್ಯಾರ್ಷೇಯರು. ವಿಶ್ವಾಮಿತ್ರ, ಆದ್ಯ ಮತ್ತು ಮಾದುಚ್ಛಂದಸ ಇವರ ಪರಂಪರೆಗೆ ಸೇರಿದವರು. ವಿಶ್ವಾಮಿತ್ರ, ಮಧುಚ್ಛಂದ ಮತ್ತು ಅಘಮರ್ಷಣರೆಂಬ ಋಷಿಗಳ ಸಂತತಿಯವರು ಪರಸ್ಪರ ವಿವಾಹ ಸಂಬಂಧವನ್ನು ಮಾಡಬಾರದು. ಕಾಮಲಾಯನಿಜ, ಅಶ್ಮರತ್ಯ, ವಂಜುಲಿ ಇವರ ಪ್ರವರಗಳು ತ್ರ್ಯಾರ್ಷೇಯವೆನಿಸಿವೆ. ವಿಶ್ವಾಮಿತ್ರ, ಅಶ್ವರಥ, ವಂಜುಲಿ ಇವರೇ ಪ್ರವರರ್ಷಿಗಳು.
ಈ ಋಷಿಗಳ ಸಂತತಿಯವರು ಪರಸ್ಪರ ವಿವಾಹ ಸಂಬಂಧವನ್ನು ಮಾಡಬಾರದು. ವಿಶ್ವಾಮಿತ್ರ, ಲೋಹಿತ, ಅಷ್ಟಕ ಮತ್ತು ಪೂರಣರೆಂಬ ಮಹರ್ಷಿಗಳ ಪರಂಪರೆಯಿಂದ ಕೂಡಿದ ಚತುರಾರ್ಷೇಯವಾದ ಒಂದು ಪ್ರವರವು, ವಿಶ್ವಾಮಿತ್ರ ಮತ್ತು ಪೂರಣರೆಂಬ ಮಹರ್ಷಿಗಳಿಂದ ಕೂಡಿದ ದ್ವಾರ್ಷೇಯವಾದ ಮತ್ತೊಂದು ಪ್ರವರವೂ ಇದೆ. ಪೂರಣರು ತಮ್ಮ ತಮ್ಮಲ್ಲೇ ವಿವಾಹವನ್ನು ಬೆಳೆಸಬಾರದು. ಲೋಹಿತರು, ಅಷ್ಟಕರು, ತ್ರಾರ್ಷೇಯರು. ವಿಶ್ವಾಮಿತ್ರ, ಲೋಹಿತ, ಅಷ್ಟಕ ಎಂಬ ಮೂವರು ಮಹರ್ಷಿಗಳಿಂದ ಅವರ ಪ್ರವರವು ಯುಕ್ತವಾಗಿವೆ. ಅಷ್ಟಕರು, ಲೋಹಿತರು ಪರಸ್ಪರ ವಿವಾಹಾರ್ಹರಲ್ಲ. ಉದರೇಣು, ಕೃತಕ, ಉದಾವಾಹಿ ಇವರು ಋಣವಂತ, ಗತಿನ, ವಿಶ್ವಾಮಿತ್ರ ಎಂಬ ಮಹರ್ಷಿಗಳ ಪರಂಪರೆಗೆ ಸೇರಿದವರು. ಈ ಋಷಿಗಳು ಪರಸ್ಪರ ವಿವಾಹ ಸಂಬಂಧಕ್ಕೆ ಅರ್ಹರಲ್ಲ. ಉದುಂಬರ, ಸೌಪರಿಟಿ, ತ್ರಾಕ್ಷಾಯಣಿ, ಶಾಠ್ಯಾಯನಿ, ಕರೀರಾಶಿ, ಶಾಲಂಕಾಯನಿ, ಲಾವಕಿ, ಪೂಜ್ಯನಾದ ಮೌಂಜಾಯನಿ ಇವರೆಲ್ಲರೂ ತ್ರಾರ್ಷೇಯರು. ಖಿಲಿಖಿಲಿ, ವಿದ್ಯ, ವಿಶ್ವಾಮಿತ್ರ ಇವರೇ ಪ್ರವರರ್ಷಿಗಳು. ಉದುಂಬರ ಮುಂತಾದ ಋಷಿಗಳ ಸಂತತಿಯವರು ಪರಸ್ಪರ ವಿವಾಹವನ್ನು ಬೆಳೆಸಬಾರದು. ಎಲೈ ನರೇಂದ್ರ, ವಿಶ್ವಾಮಿತ್ರನ ವಂಶದಲ್ಲಿ ಹುಟ್ಟಿದ ಮಹಾನುಭಾವರಾದ ದ್ವಿಜೋತ್ತಮರನ್ನು ನಿನಗೆ ತಿಳಿಸಿದೆನು. ಇವರ ನಾಮ ಕೀರ್ತನದಿಂದ ಮನುಷ್ಯನು ತನ್ನ ಪಾಪಗಳೆಲ್ಲವನ್ನೂ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರವರಾನುಕೀರ್ತನೆ ವಿಶ್ವಾಮಿತ್ರ ವಂಶವರ್ಣನಂ ನಾಮ ಅಷ್ಟನವತ್ಯಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 199 ಹಾಗೂ 200ನೇ ಅಧ್ಯಾಯಗಳಾದ ಪ್ರವರಾನುಕೀರ್ತನ, ಕಶ್ಯಪ ವಂಶ ಹಾಗೂ ವಸಿಷ್ಠ ವಂಶ ವರ್ಣನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.